ಹಾಯ್ ಹಲೋ. ಏನಿಲ್ಲ, ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಧಾರವಾಡಕ್ಕೆ ಹೊಂಟಿದ್ದೆ. ಸೊ ಅಲ್ಲೇ ನಮ್ಮ ಫ್ರೆಂಡಿಗೆ ಮೀಟ್ ಆಗ್ಬೇಕಂತೇಳಿ ಮಾತಾಡೋದಿತ್ತು. ಸೊ ಹೀಗಾಗಿ ಮಾತಾಡಬೇಕಂತಿದ್ದೆ. ಫೋನ್ ರಿಸೀವ್ ಮಾಡಿದ್ದಿಲ್ಲ, ನಿನ್ನೆ ಫೋನ್ ರಿಸೀವ್ ಮಾಡಲಿಲ್ಲ. ಹಾಗೆ ಸ್ವಲ್ಪ ಕ್ಯಾಮ್ರಾನು ಇತ್ತು, ನಂದು ಕ್ಯಾಮ್ರಾನು ಬೇಕಾಗಿತ್ತು, ಅದಕ್ಕೆ ಹೋಗಿದ್ದೆ. ಎಲ್ರಿಗೂ ನಮಸ್ಕಾರ, ಅಸ್ಸಲಾಮ್ ಅಲೈಕುಮ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವತ್ತು ಫ್ರೈಡೇ, ನಮ್ಮದು ಆಫ್ ಇತ್ತು. ಸೊ ಏನೋ ಒಂದು ವ್ಲಾಗ್ ಮಾಡೋ ಅಂತ ಕುಂತಿದ್ದೆ. ತಡಿಪ ಟ್ರೈನ್ ಪಾಸ್ ಆತ. ಆ್ಯಕ್ಚುಲಿ ಏನಂತಂದ್ರೆ ಇವತ್ತಿನ ವಿಚಾರ, ಇವತ್ತು ಫ್ರೈಡೇ ಆಫ್ ಇತ್ತು. ನಮ್ಮ ಫ್ರೆಂಡ್ ಜೋಡಿ ಏನೋ ಮಾತಾಡಬೇಕು, ಏನೋ ಒಂದು ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಮಾಡಿದ್ದೆ. ಸೊ ಅದಕ್ಕೆ ಧಾರವಾಡ ಬಂದಿದ್ದೆ. ಇರಲಿಲ್ಲ, ಫೋನ್ ರಿಸೀವ್ ಮಾಡಿದೆ. ಫೋನ್ ಕಾಲ್ ಮಾಡಿದ್ದೆ, ರಿಸೀವ್ ಮಾಡಲಿಲ್ಲ. ಅವ್ರ ಬ್ರದರ್ಗೂ ಮಾಡಲಿಲ್ಲ. ನಂದು ಕ್ಯಾಮ್ರಾ ಒಂದಿತ್ತು ಅವ್ನ ಕಡೆ. ಸೊ ನಂದು ಕ್ಯಾಮ್ರಾ ಒಂದು ಇತ್ತು ಅವ್ನ ಕಡೆ. ಸೊ ಕ್ಯಾಮ್ರಾ ಇಸ್ಕೊಳಕ್ಕೆ ಬಂದಿದ್ದೆ, ಕ್ಯಾಮ್ರಾ ತೊಗೊಂಡೇನೆ. ಅವಂತೂ ಬರಲಿಲ್ಲ. ಇರಲಿ, ಓಕೆ, ನೆಕ್ಸ್ಟ್ ಮತ್ತೆ ಯಾವಾಗ ಮೀಟಾಗಿ ಮಾತಾಡಿದ್ರೆ ಆತ ಅವ್ನ ಜೋಡಿ. ಇವತ್ತೇನು ಪ್ಲ್ಯಾನಪ್ಪ ಅಂದರೆ ನೋಡೋಣ ಏನೇನು ಆಕೈತಿ ಇವತ್ತಿನ ದಿನ ಫುಲ್. ನನಗೆ ಎಲ್ಲೆಲ್ಲೂ ಅಡ್ಡಾಡೋಕೆ ಚಾನ್ಸ್ ಐತೆ. ಎಲ್ಲೂ ಏನೋ ಒಂದು ಮೂವಿ ಏನೋ ಹೋಗ್ಬೇಕಂತ ಏನೋ ಪ್ಲ್ಯಾನ್ ಮಾಡೇನೆ. ಸೊ ಏನು ಆಕೈತಿ ಗೊತ್ತಿಲ್ಲ, ನಮ್ಮ ಮಮ್ಮಿ ಜೋಡಿ. ಸೊ ವೇಟ್ ಮಾಡೋಣ. ಈಗ ಮನೆಗೆ ಹೊಂಟೇನೆ, ಸ್ವಲ್ಪ ಫ್ರೆಶಪ್ ಆಗ್ತೀನಿ. ನೋಡೋಣ, ಇನ್ನೂ ಟೈಮೇ ಐತಿ. ಎಕ್ಸಾಮ್ ಕಡೆ ಅದೇ ಹೊಂಟೇನೆ ಮನೆಗೆ. ನೋಡೋಣ ಏನಾಗಿದೆ ಆತಿಲ್ಲ. ಸೊ ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ ಮಾಡತ್ತೀನಿ. ಸೊ ಒಬ್ಬನೇ ಇದೆ, ಇನ್ನೊಬ್ರು ಯಾರು ಕರ್ಕೊಂಡು ಮಾಡೋಕಂದೆ. ಸೊ ನಂದು ಸ್ವಲ್ಪ ಕೆಲಸ ಐತೆ, ಹಿಂಗಾಗಿ ನಮ್ಮ ಮಮ್ಮಿಗೆ ಮಾತು ಕೊಟ್ಬಿಟ್ಟಿದ್ದೇನೆ ಫಿಲ್ಮಿಗೆ ಕರ್ಕೊಂಡು ಹೋಗ್ತೀನಂತೇಳಿ. ಸೊ ಅದಕ್ಕೆ ನಮ್ಮ ಮಮ್ಮಿ ಕಾಯತ್ತಾಳೆ, ಹೋಗುನ್ ಬಾ ಫಿಲ್ಮಿಗೆ ಅಂತಂತೇಳಿ. ಸೊ ಹೇಳ್ಬಿಟ್ಟಿದ್ದೆ ರೀ, ಕಾಟಾರ ಮೂವಿ ಚಲೋ ಐತೆ ಮಮ್ಮಿ ಅಂತಂತೇಳಿ. ಸೊ ಅದಕ್ಕೆ ರೆಡಿ ಆಗಿಬಿಟ್ಟೆ. ನಮ್ಮ ಮಮ್ಮಿ ರೆಡಿ ಆಗ್ಯಾಳ, ಅದಕ್ಕೆ ಕಾಯತ್ತಾರ ಅವರು. ಸೊ ಹಂಗೆ ಸ್ವಲ್ಪ ಏನೋ ಟಿಕೆಟ್ ತೊಗೊಂಡಿದ್ವಿ. ಸ್ವಲ್ಪ ಅಲ್ಲೇ ಸಪ್ನಾ ಬುಕ್ ಸ್ಟಾಲಿಗೆ ಬಂದಿದ್ವಿ. ಸಪ್ನಾ ಬುಕ್ ಸ್ಟಾಲ್ ಒಳಗೆ ಸೊ ಏನೋ ಒಂದು ಫೋಟೋ ನೋಡಿದ್ದೆ, ಫೋಟೋ ತೊಗೋಬೇಕಂತೇಳಿ. ಬಟ್ ನೀವು ಬರ್ರಿ, ಗಿಫ್ಟ್ ಆಗಲಿ, ಬುಕ್ಸ್ ಆಗಲಿ, ಏನು ನಾನಾ ಥರ ಐಟಮ್ಸ್ ಸಿಗ್ತಾವೆ, ಚಲೋ ಇರುತ್ತೆ. ಇಲ್ಲಲ್ಲ, ಬಂದು ನೋಡ್ಕೊಂಡು ತೊಗೊಂಡು ಹೋಗ್ಬೋದು. ಹಂಗೆ ಟಿಕೆಟ್ ತೊಗೊಂಡಿದ್ದೆ, ಕಾಟಾರ ಮೂವಿ, ಇದು ಅಪ್ಸರಾ ಥಿಯೇಟ್ರ್. ಸೊ ರೆಡಿ ಆಗಿದ್ದೆ, ಟಿಕೆಟ್ ತೊಗೊಂಡು ಹಾಗೆ ಮುಂದೆ ಬಂದ್ವಿ. ಇನ್ನೂ ಟೈಮ್ ಇತ್ತು.